ಎಲ್ಲರಿಗೂ ನಮಸ್ಕಾರ. ಬಾಯಾಗ ನೀರು ಬರ್ತಾವು ನೋಡಿದ್ರೆ ಚಕ್ಲಿ ರುಚಿಕರವಾದ ಗರಿಗರಿಯಾದ ಚಕ್ಲಿ ರೆಸಿಪಿ ಮಾಡಿ ತೋರ್ಸಕತ್ತೀನಿ. ಸ್ಕೂಲು ರಜಾ ಇರೋದ್ರಿಂದ ಮಕ್ಕಳು ಏನಾರ ಕೇಳ್ತಾ ಇರ್ತಾರೆ, ಹೀಗಾಗಿ ಇವತ್ತು ಚಕ್ಲಿ ರೆಸಿಪಿ ತೋರ್ಸಕತ್ತೀನಿ. ನಾನು ಇವತ್ತು 1 kg ಅಕ್ಕಿ ಎಷ್ಟೆಷ್ಟು ಹಾಕಬೇಕು ಎಲ್ಲನೂ ಅನ್ನೋದನ್ನು ತೋರಿಸ್ತಾ ಇದ್ದೇನೆ ನೋಡಿರಿ. 1 kg ರೇಷನ್ ಅಕ್ಕಿ ತೊಗೊಂಡೇನಿ. ಚಲೋತ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡೇನಿ. ಇಲ್ಲಿ ಇದಕ್ಕೆ ಬೇಕಾಗಿರೋಂತಹ ಧನಿಯಾ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ 1 ಟೇಬಲ್ ಸ್ಪೂನು, ಕಡಲೆಬೇಳೆ 2 ಟೇಬಲ್ ಸ್ಪೂನು, ಉದ್ದಿನಬೇಳೆ 1 ಟೀ ಸ್ಪೂನು ಮತ್ತು ಧನಿಯಾ 4 ಟೀ ಸ್ಪೂನು ತೊಗೊಂಡು ರೆಡಿ ಮಾಡಿ ಇಟ್ಕೊಂಡೀನಿ. ಮತ್ತೊಮ್ಮೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನೋಡಿರಿ, ನೆರಳಲ್ಲೇ ಒಣಗಿಸಿದ ರೇಷನ್ ಅಕ್ಕಿ ಇವು ನಾನು ಈಗ ತೋರಿಸ್ತಾ ಇರೋದು. ಬಾಳ್ಗಿ ಒಳಗೆ ಸ್ವಲ್ಪ ಹಾಕ್ಕೊಂಡು ಇದೇ ಥರ ನಾವು ಹುರ್ಕೋಬೇಕಾಗುತ್ತೆ. ಕಲರು ಈಗ ವೈಟ್ ಐತಲ್ಲ, ಇದು ಕಲರ್ ಚೇಂಜ್ ಆಗ್ತಾ ಹೋಗುತ್ತಾ, ಗೋಲ್ಡನ್ ಕಲರ್ ಬರೋವರೆಗೂ ನಾವು ಹುರಿಬೇಕು. ಚಲೋ ಹೊತ್ನಾಗಿ ಹುರಿದಷ್ಟು ಚಕ್ಲಿ ಚೆನ್ನಾಗಿ ಬರ್ತಾವೆ ಅಂತಲೇ ಹೇಳ್ಬೋದು. ಈಸಿಯಾಗಿ ಮಾಡ್ಕೋಬೋದು. ನೀವು ಫಸ್ಟ್ ಟೈಮ್ ಮಾಡೋರಿದ್ರೂ ಈಸಿಯಾಗಿ ಮಾಡ್ಕೋಬೋದು. ಈಗ ನೋಡಿರಿ, ಕಲರ್ ಎಲ್ಲ ಚೇಂಜ್ ಆಕ್ಕೊಂತ ಬರಕತ್ತೈತಿ. ನಾನು 1 kg ಅಕ್ಕಿಲೇ ನಾವು ಚಕ್ಲಿ ಯಾವ ಥರ ಮಾಡ್ಕೊಳೋದು ಅನ್ನೋದು ತೋರ್ಸಕತ್ತೀನಿ. ನೀವು ದೊಡ್ಡ ಪ್ರಮಾಣದಾಗ ಅಂದರೆ ಜಾಸ್ತಿ 2 kg ಬೇಕು ಅಂತಂದ್ರೆ ಇದೇ ಥರನ ಮಾಡ್ಕೋಬೇಕು. ಆದರೆ ಬೇರೆ ಬೇರೆ ಸಾಮಗ್ರಿಗಳನ್ನ ಅದ್ರ ತಕ್ಕಂಗೆ ನಾವು ಬೇರೆ ಬೇರೆ ಜಾಸ್ತಿ ಒಂದು ಸ್ವಲ್ಪ ಹಾಕಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಹೇಳ್ತೀನಿ ನಾನು. ನೋಡಿರಿ, ಈಗ ಹುರಿದು ರೆಡಿ ಮಾಡಿ ಇಟ್ಕೊಂಡೀನಿ. 1 kg ಅಕ್ಕಿ ಕೂಡ ನಾನು ಇದೇ ಥರ ಸ್ವಲ್ಪ ಹಾಕಿ ಹುರಿದು ರೆಡಿ ಮಾಡಿ ಇಟ್ಕೊಂಡೀನಿ. ಇದಕ್ಕೆ ಬೇಕಾಗಿರೋಂಥದ್ದು 1 kg ಅಕ್ಕಿಗೆ 2 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ, 4 ಟೇಬಲ್ ಸ್ಪೂನು ಧನಿಯಾ, 1 ಟೇಬಲ್ ಸ್ಪೂನು ಜೀರಿಗೆ. ಇಷ್ಟು ಬೇಕು. ನೀವೇನಾರ 2 kg ತೊಗೊಂಡ್ರಿ ಅಂತಂದ್ರೆ, ಈಗ ನಾವು 2 ಟೇಬಲ್ ಸ್ಪೂನು ಕಡಲೆಬೇಳೆ ಹೆಂಗೆ ಹಾಕ್ಕೊಂಡ್ವಿ ಹಂಗೆ 4 ಟೇಬಲ್ ಸ್ಪೂನ್ ಈ ಥರ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಬೇಕು. ಎಲ್ಲನೂ ಸಾಮಗ್ರಿಗಳನ್ನು ಉದ್ದಿನಬೇಳೆ 1 ತೊಗೊಂಡೇವಿ, 2 ಚಮಚ ತೊಗೋಬೇಕು ಆ ಥರ. ಈಗ ಎಲ್ಲನೂ ಹುರ್ಕೊಳಕತ್ತೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅಷ್ಟೇ ಹುರ್ಕೋಬೇಕು. ಜೀರಿಗೆ ಮತ್ತು ಧನಿಯಾನ ಹುರ್ಕೋಬಾರ್ದು. ಈಗ ನಾನು ಹುರಿದಿಟ್ಟಿದ್ದ ಅಕ್ಕಿಗನ ಇದನ್ನ ಸೇರಿಸ್ಕೊಂಡೇನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲನೂ ಸೇರಿಸ್ಕೊಂಡು ಇದನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು. 1 kg ಅಕ್ಕಿ ಅದಾವೆ ನೋಡ್ರಿ. ಕಡಲೆಬೇಳೆ ಗೊತ್ತಾಯ್ತಲ್ಲ, 2 ಟೇಬಲ್ ಸ್ಪೂನ್. ಈಗ ನಾನು ಧನಿಯಾ ಮತ್ತು ಜೀರಿಗೆನ ಹಾಕ್ಕೊಂಡೇನಿ ನೋಡ್ರಿ. ಧನಿಯಾ ಮತ್ತು ಜೀರಿಗೆ, ಧನಿಯಾ 4 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ಕಡಲೆಬೇಳೆ 2 ಟೇಬಲ್ ಸ್ಪೂನು, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್. ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರ್ತಾವೆ ಚಕ್ಲಿ. ರುಚಿಕರವಾಗಿ ಗರಿಗರಿಯಾಗಿ ಬರ್ತಾವೆ ಚಕ್ಲಿ. ಗರಿಗರಿ ಆಗಬೇಕು ಅಂತಂದರೆ ಹೆಂಗೆ ಮಾಡೋದು ಅನ್ನೋದು ಕೂಡ ನಾನು ಹೇಳ್ತೀನಿ ಮುಂದೆ. ಎಲ್ಲನೂ ಮಿಕ್ಸ್ ಮಾಡ್ಕೊಳೋಣ ಅಂತ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಂಡು ಬರಬೇಕು. ಜಾಸ್ತಿ ಇದ್ರೆ ಕಡಿಮೆ. ಈಗ ನಾನು 1 kg ಮಾಡೋದ್ರಿಂದ ಮನೆಯಲ್ಲೇ ನಾವು ಮಿಕ್ಸರ್ ಒಳಗನ್ನ ಹಾಕ್ಕೊಂಡು ಮಾಡ್ಬೋದು. ಜಾಸ್ತಿ ಏನಾದರೂ ನೀವು ಕ್ವಾಂಟಿಟಿ ಒಳಗೆ ಮಾಡ್ತೀರಿ ಅಂತಂದ್ರೆ ಮಿಲ್ಲಿಗೆ ಹಾಕ್ಸ್ಕೊಂಡು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಈಗ ನಾನು ಮನೆಯಲ್ಲೇ ಮಿಕ್ಸರಿಗೆ ಹಾಕಿ ಮಾಡ್ಕೊಳಕತ್ತೇನೆ ನೋಡ್ರಿ. ಈಗ ಸ್ವಲ್ಪನ ಹಾಕ್ಕೊಂಡು ಇದನ್ನು ಚಲೋತ್ನಾಗಿ ಸಣ್ಣ ಮಾಡಿಕೊಂಡು ಜರಡಿ ಹಿಡ್ಕೊಂಡು ಮತ್ತು ನಾವು ನೋಡಿರಿ, ಈಗ ನೈಸ್ ಪೌಡ್ರನ್ನ ನಾವು ತಕ್ಕೊಂಡು ಅದೇನು ಬಂದಿರುತ್ತಲ್ಲ ಅದನ್ನು ಮತ್ತೆ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮತ್ತೆ ಪುಡಿ ಮಾಡಿ ಇದೇ ಥರನ ರೆಡಿ ಮಾಡಿ ಇಟ್ಕೊತೀನಿ. ಈಗ ರಜಾ ಇರೋದ್ರಿಂದ ಮಕ್ಕಳು ಏನಾದರೂ ಕೇಳ್ತಾನೆ ಇರ್ತಾರೆ. ಯಾಕಂತಂದ್ರೆ ಊಟಕ್ಕಿಂತ ಜಾಸ್ತಿ ಈ ಥರ ಐಟಮ್ಸ್ನ ಕೇಳ್ತಾರೆ. ಬರೀ ಉಂಡೆ, ಚಕ್ಲಿ, ಕೋಡ್ಬೇಳೆ ಈ ಥರನೇ ಬೇಕು ಅಂತಾರೆ. ಹೀಗಾಗಿ ನಾವು ಮಾಡಬೇಕಾಗುತ್ತೆ. ಮಾಡಿ ಇಟ್ಬಿಟ್ರೆ ಆರಾಮ್ಸೆ ನಾವು ಮಕ್ಕಳಿಗೆ ಕೊಡ್ಬೋದು ಕೇಳಿದಾಗ. ಈಗ ನಾನು ಪುಟಾಣಿನ 1/4 kg. ಇನ್ನೊಂದು ಹೇಳಬೇಕು ಅಂತಂದರೆ ಎಲ್ಲ ಸಾಮಗ್ರಿಗಳನ್ನ ಹೇಳಿದೆ ನಾನು. ಈಗ ಅಕ್ಕಿ 1 kg ಇದ್ರೆ 1/4 kg ನಾವು ಪುಟಾಣಿ ಅಂದರೆ ಕಡಲೆಪಪ್ಪು ಅಂತ ಕರೀತಾರೆ ಒಬ್ಬೊಬ್ಬರು. ಪುಟಾಣಿ ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ನಾವು ಕರೆಯೋದು ಪುಟಾಣಿ. ಇದನ್ನು 1/4 kg ತೊಗೋಬೇಕು ನೋಡಿರಿ. 1 kg ಅಕ್ಕಿಗೆ 1/4 kg ಪುಟಾಣಿ ಕರೆಕ್ಟ್ ಆಗುತ್ತಾ? ಅಳತೆ ಕೂಡ ನಾನು ಎಲ್ಲನೂ ಕರೆಕ್ಟಾಗಿ ಹೇಳೀನಿ. ಇದೇ ಅಳತೆ ಒಳಗೆ ನೀವು ಮಾಡ್ಕೊಂಡು ನೋಡಿರಿ ಒಂದು ಸಾರಿ.
ಸಖತ್ತಾಗಿ ಬರ್ತಾವೆ. ಈಗ ನೋಡಿರಿ ಇದನ್ನು ಮತ್ತೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳೋಣಂತ. ಇದಕ್ಕೆ ಏನೇನು ಅಂತಂದ್ರೆ ನೆರಳಲ್ಲಿ ಒಣಗಿಸಿದ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಧನಿಯಾ ಮತ್ತು ಪುಟಾಣಿ ಇಷ್ಟು ನಾವು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರೋಂತಹ ಇದು ಡ್ರೈ ಪೌಡ್ರು. ಈಗ ನೋಡಿರಿ ಎಣ್ಣೆ ಕಾಯಕ್ಕಿಟ್ಟೇನಿ. ಈಗ ನಾವು ಚಕ್ಲಿ ಗರಿ ಗರಿಯಾಗಿ ಬರಬೇಕು ಅಂತಂದ್ರೆ ಕಾದ ಎಣ್ಣೆನ ನಾವು ಹಾಕ್ಕೋಬೇಕಾಗುತ್ತೆ. ಒಂದು 4-5 ಚಮಚ, ನಾನು ಟೀ ಚಮಚದಿಂದ 4-5 ಚಮಚ ಎಣ್ಣೆ ನೋಡ್ಬೋದು ಹಾಕ್ಕೊಂಡೇನಿ. ಕ್ವಾಂಟಿಟಿ ನೋಡಿಕೊಂಡು ಭಾಳನೂ ಹಾಕ್ಕೋಬಾರ್ದು, ನೋಡ್ಕೊಂಡು ಹಾಕ್ಕೋಬೇಕು. ಸಣ್ಣ ಬಟ್ಲದಿಂದ 1 ಬಟ್ಲ ನಾವು ಎಣ್ಣೆನ ಕಾಸಿ ಹಾಕ್ಕೊಂಡಿವಿ. ಮತ್ತು ಇದಕ್ಕೆ ನೋಡಿರಿ ಅಜ್ವಾನ ಮತ್ತು ಬಿಳಿ ಎಳ್ಳು, ಅಜ್ವಾನ, ಖಾರದ ಪುಡಿ, ಉಪ್ಪು, ಅರಿಶಿಣದ ಪುಡಿ ಇಷ್ಟು ನಾವು ಹಾಕ್ಕೊಂಡು ಮೇಲ್ಗಡೆ ಎಣ್ಣೆಯಿಂದ ನಾವು ಮೊದಲು ಇದನ್ನು ಚಲೋತ್ನಾಗಿ ಕಲಿಸ್ಕೋಬೇಕು. ಡ್ರೈನ ಕಲಿಸ್ಕೊಂಡಾದ್ಮೇಲೆ ಬೆಚ್ಚಗಿರೋ ನೀರೊಳಗೆ ನಾವು ಇದನ್ನ ಕಲಿಸ್ಕೋಬೇಕು ಗಟ್ಟಿಯಾಗಿ. ಕಾದ ಎಣ್ಣೆ ಹಾಕೋದ್ರಿಂದ ಗರಿ ಗರಿಯಾಗಿ ಹಗುರಾಗಿ ಬರ್ತಾವು ಚಕ್ಲಿ. ಹೀಗಾಗಿ ಮತ್ತು ತಣ್ಣೀರು ಹಾಕೋಬೇಡ್ರಿ, ಬೆಚ್ಚಗಿರೋ ಉಗುರು ಬೆಚ್ಚಗೆ ಅಂತೇವಲ್ಲ, ಉಗುರು ಬೆಚ್ಚಗಿನ ನೀರನ್ನ ಹಾಕ್ಕೋಬೇಕು. ಒಮ್ಮೆಗೆ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕಿದ್ನ. ಬಿಳಿ ಎಳ್ಳು ಹಾಕೋದ್ರಿಂದ ಅಲ್ಲೆಲ್ಲೇ ಬಾಯಾಗಿ ಸಿಗ್ತಾ ಇದ್ರೆ ಸಖತ್ ಟೇಸ್ಟ್ ಕೊಡ್ತಾವಂತಲೇ ಹೇಳ್ಬೋದು ಚಕ್ಲಿ ಒಳಗೆ. ಹೀಗಾಗಿ ಬಿಳಿ ಎಳ್ಳನ್ನ ಹಾಕ್ಕೊಳ್ಳೇಬೇಕು. ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೊಳೋಣಂತ. ಭಾಳ ಈಸಿಯಾಗಿ ಮಾಡ್ಕೋಬೋದು. ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕು ಅಂದಾಗ ನಾವು ಮಾಡ್ಕೋಬೋದು ಫ್ರೆಶ್ಶಾಗಿ. ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಯಾಗಿ ಕಲಿಸಾದ್ಮೇಲೆ ನೋಡಿರಿ ಈ ಥರ ಕಲಿಸ್ಕೋಬೇಕು. ಇಷ್ಟಾದರೆ ಸಾಕು. ಈಗ ನಾನು ಚಕ್ಲಿ ಒತ್ತಾಳ್ದಾಗ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು, ಇಬ್ಬರಾದ್ರೆ ಒಬ್ಬರು ಒತ್ತಿ ಕೊಟ್ಟರೆ ಒಬ್ಬರು ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಬೋದು. ಒಬ್ಬರು ಆದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತಾ. ಚಕ್ಲಿ ಮಾಡೋಕೆ ಒಂದಿಬ್ಬರು ಬೇಕು ಅನಿಸುತ್ತಾ. ಈಸಿ ಆಗುತ್ತೆ ಅಷ್ಟೇ ಇಬ್ಬರಿದ್ರೆ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಬೇರೆ ರೆಸಿಪೀಸ್ ಕೂಡ ನೀವು ನೋಡ್ಬೋದು. ಎಣ್ಣೆ ಕಾಯಕ್ಕೆ ಇಟ್ಟೇನಿ. ಎಣ್ಣೆ ಚಲೋ ಹೊತ್ನಾಗ ಕಾಯ್ಬೇಕ್ರಿ. ನಾವು ಈಗ ಚಕ್ಲಿ ಮಾಡಬೇಕು ಅಂತಂದರೆ ಎಣ್ಣೆ ಭಾಳ ಕಾಯಬೇಕು. ಈಗ ನಾನು 1-2 ಟ್ರಿಪ್ಪು ಚಕ್ಲಿನ ಮಾಡೀನಿ. ಈಗ 3ನೇ ಟ್ರಿಪ್ಪು ನಾನು ಮಾಡ್ತಾ ಇರೋದು. ಈ ಥರನೂ ಹಾಕ್ಕೋಬೋದು. ಇಲ್ಲ ಶೇಪ್ ಬೇಕು ಅಂತ ಅಂದ್ರೆ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡು ನೀವು ಆ ಥರನೂ ಮಾಡ್ಕೋಬೋದು. ನಾನು ಶೇಪ್ ಇಲ್ದಂಗೆ ಇದೇ ಥರ ಮಾಡೀನಿ. ರುಚಿ ಮಾತ್ರ ಸಖತ್ತಾಗಿರ್ತಾವೆ ಯಾವ ಶೇಪ್ ಮಾಡಿಕೊಂಡ್ರು ಅಷ್ಟೇ. ಆದರೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಶೇಪು ನೀವು ರೌಂಡ್ ಶೇಪ್ ಮಾಡಿಕೊಂಡು ಹಾಕ್ಕೋಬೋದು. ಚಲೋತ್ನಾಗಿ ಇದನ್ನು ಕರಿದಾದ್ಮೇಲೆ ಹೊಳಿಸಿ ಹಾಕ್ಕೊಂಡು ಮತ್ತು ನಾವು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಕರಿಬೇಕು ಎಣ್ಣೆ ಒಳಗೆ. ತುಂಬ ಚೆನ್ನಾಗಾಗಿದ್ವು, ಗರಿಯಾಗಿ ತುಂಬ ಸೂಪರ್ ಆಗ್ತವೆ. ಒಂದು ಸಾರಿ ನಾನು ಏನು ತೋರಿಸೇನಲ್ಲ ಅದೇ ಥರನೂ ನೀವು ಮಾಡ್ಕೊಂಡು ನೋಡಿರಿ. ಹೊಸದಾಗಿ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಬೇರೆ ನಾನು ರೆಸಿಪೀಸ್ನ ಮಾಡಿ ತೋರಿಸ್ತೀನಿ, ಹೀಗಾಗಿ ನೀವು ನೋಡ್ಬೋದು. ಹೈ ಫ್ಲೇಮ್ನಾಗ ಇಟ್ಕೋಬೇಡ್ರಿ, ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನೀವು ಫ್ರೈ ಮಾಡಿದರೆ ಚಲೋತ್ನಾಗಿ ಒಳಗಡೆ ಎಲ್ಲ ಫ್ರೈ ಆಗಿ ತುಂಬ ಚೆನ್ನಾಗಿ ಗರಿಯಾಗಿ ಬರ್ತಾವೆ. ನೀವು ಸ್ಟೋರ್ ಮಾಡಿ ಆರಾಮ್ಸೆ 15 ಡೇಸ್ನ ಇಟ್ಕೊಂಡು ತಿನ್ಬೋದು. ಬೇಸನ್ ಉಂಡೆ ಆಗಲಿ ಈ ಥರ ಚಕ್ಲಿ ಬರ್ಫಿಗಳನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ಮಕ್ಕಳು ಕೇಳಿದಾಗ ನಾವು ಕೊಡ್ಬೋದು. ಒಂದು ಕಡೆ ಬೆಂದಾದ್ಮೇಲೆ 2 ಕಡೆ ನಾವು ಚಲೋತ್ನಾಗಿ ಹೊಳಿಸಿ ಹಾಕ್ಕೊಂಡು 2 ಸೈಡು ಚಲೋತ್ನಾಗಿ ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ತೆಗಿಬೇಕು. ನೋಡಿರಿ ಇಷ್ಟಾದರೆ ಸಾಕು. ಕರೆಕ್ಟಾಗಿ ಆಗೈತಿ. ಕಲರ್ ನೋಡ್ಬೋದು ಚೇಂಜ್ ಆಗೈತಿ.
ನೋಡಿದ್ರಲ್ಲ ಗರಿ ಗರಿಯಾದ ಚಕ್ಲಿ ಒಂದು ಸಾರಿ ಮಾಡ್ಕೊಂಡು ನೋಡ್ರಿ, ಸೂಪರ್ ಆಗಿರ್ತಾವೆ. ಮತ್ತು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಎಂಥ ರೆಸಿಪಿ ಬೇಕು ಅನ್ನೋದು ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.